ಸೊ ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್, ಇಂಗ್ಲೀಷ್ ಓದೋದು ಮತ್ತು ಬರೆಯೋದು ನಾವು ಕಲಿಬೇಕು, ಸ್ಪಷ್ಟವಾಗಿ ಓದೋದು ಬರೆಯೋದು ಕಲಿಬೇಕು ಅಂತ ಹೇಳಿದ್ರೆ, ನಾನು ಕಳೆದ ಕ್ಲಾಸಲ್ಲಿ ಹೇಳಿದೆ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದೇನು ವಾವೆಲ್ಸ್, ಶಾರ್ಟ್ ವಾವೆಲ್ಸ್. ಅಂದರೆ ಇದನ್ನು ಸ್ಪಷ್ಟವಾಗಿ ನಿಮಗೆ ಹೇಳಕ್ಕೆ ಬರುತ್ತಾ? ಆ ಎ ಇ ಆ ಇ ಈ ಉ ಇವೆಲ್ಲ ಹೇಳಕ್ಕೆ ಬಂದರೆ ಮಾತ್ರ ನಮಗೆ ಇಂಗ್ಲೀಷ್ ಕನ್ನಡನ ಓದಲಿಕ್ಕೆ ಬರೋದು. ಅದೇ ಥರ ಆ ಎ ಇ ಎ ಇ ಐ ಒ ಯು ಇದನ್ನು ಸ್ಪಷ್ಟವಾಗಿ ಯಾವ ಅಕ್ಷರಕ್ಕೆ ಯಾವ ಸ್ವರ, ಅದೇ ಯಾವ ಧ್ವನಿ, ಯಾವ ಸ್ವರಕ್ಕೆ ಯಾವ ಉಚ್ಚಾರಣೆಗೆ ಯಾವ ಅಕ್ಷರ, ಆ ಆ ಆ ಆ ಅಂತ ನಾನು ಹೇಳಿದ್ರೆ ಅದನ್ನು ನೀವು ಎ ಅಂತ ಬರೆಯೋಕ್ಕೆ ನಿಮಗೆ ಗೊತ್ತಿರಬೇಕು. ಅ ಅ ಅ ಅ ಅಂತ ಹೇಳಿದ್ರೆ ಅದು ಯು ಸರ್ ಅಂತ ಹೇಳಕ್ಕೆ ಗೊತ್ತಿರಬೇಕು. ನಾನು ತಪ್ಪಾಗಿ ಬರೆದ್ರೆ ಎ ಎ ಎ ಎ ಅಂತ ಹೇಳ್ತೀನಿ, ನಾನು ಈ ಥರ ಬರಿತೀನಿ, ಇದು ಸರಿನಾ? ಸೌಂಡ್ ಎ ಎ ಎ ಎ ಸರಿನಾ? ಏನು ಅಕ್ಷರ ಯಾವುದು? ಇ. ವೆರಿ ಗುಡ್. ಓಕೆ, ಲೋಕೇಶ್ ನೋಡಿ, ಇನ್ನೊಬ್ರು ಯಾರೋ ಜಾಯ್ನ್ ಆಗಿದ್ದೀರಿ, ಲೋಕೇಶ್ ಅಂತ. ರೈಟ್, ಈಗ ನೋಡಿ ಏನು ಹೇಳ್ತಿದ್ದೆ ನಾನು? ರೈಟ್. ಸೊ ಈ ಅಕ್ಷರಗಳನ್ನು ನಾವು ಸ್ಪಷ್ಟವಾಗಿ ಹೇಳಕ್ಕೆ ಬರಬೇಕು, ಹಾಗೆ ನಮಗೆ ಅದನ್ನು ಹೇಳಿದಾಗ ಬರೀಲಿಕ್ಕೂ ಬರಬೇಕು. ಓಕೆ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಹಾಗೆ BCD ಫಸ್ಟ್ ನಾವು ನೋಡಿ, ಸೊ ಇದು ಬೈ ಆಗಲ್ವಾ ಅಂತ ಹೇಳಿದ್ರೆ ಆಗುತ್ತೆ, ಡೈ ಆಗಲ್ವಾ ಅಂತ ಹೇಳಿದ್ರೆ ಆಗುತ್ತೆ, ಫೈ ಆಗಲ್ವಾ ಅಂತ ಹೇಳಿದ್ರೆ ಆಗುತ್ತೆ. ಬಟ್ ನಾನೇನು ಹೇಳಿದೆ, ಅದು 30% ಮಾತ್ರ ಬರುವಂಥದ್ದು. ಸೊ ನಾವು 70% ಬರುವಂಥದ್ದು ಈ ಶಾರ್ಟ್ ವೋವೆಲ್ಸ್, ಅದನ್ನು ಫಸ್ಟ್ ಫೋಕಸ್ ಮಾಡ್ತಾ ಇದ್ವಿ, ಅದು ನೆನ್ಪಿಟ್ಕೊಳ್ಳಿ. ಓಕೆ ರೈಟ್. ಆಮೇಲೆ ಇಲ್ಲಿ ನೆಕ್ಸ್ಟ್ ನೋಡಿ, ಓಕೆ ನೆಕ್ಸ್ಟು PO ಅಲ್ಲ, BO, ಬ ಆ ಬಾ, ಕ ಆ ಕ, ಡ ಆ ಡ, ಫ ಆ ಫ, ಗ ಹ. ಸೊ ಇಲ್ಲಿ ನೋಡಿ GO ಬಂದಿದೆ, ಬರೀ GO ಮಾತ್ರ ಬಂದರೆ ಅದೇ ಒಂದು ಪದ, GO ಗೋ ಅಂದರೆ ಹೋಗು. ಸೊ ಅದಕ್ಕೆ ನಾವು ಗೋ ಅಂತ ಹೇಳ್ತೀವಿ. ಬಟ್ GO ಆದಮೇಲೆ ಒಂದು ಬೇರೆ ಅಕ್ಷರ ಬಂತು ಅಂತ ಇಟ್ಕೊಳ್ಳಿ. ಈಗ GOT, ಇದು ಗೋ ಇಟ್, ಗೋಟ್ ಅಲ್ಲ, ಗಾಟ್. ಓಕೆ, GOL ಗಾಲ್, GOM ಗಾಮ್, ಈ ಥರ ಬರುತ್ತೆ. ಓಕೆ ರೈಟ್. ಹ ಜ, ಸಾರಿ ಇದು ಸಿ ಬರಬೇಕು, ಲ ಮ, ಫ ಖ ರ ಸ ಠ. ಸೊ ಇಲ್ಲಿ ನೋಡಿ, ಸ SO, ಇದೊಂದು SO ಬಂದಾಗ ಬರೀ SOನೇ ಒಂದು ಪದ ಆದರೆ ಸೋ, GOನೇ ಒಂದು ಪದ ಆದರೆ ಗೋ, TOನೇ ಒಂದು ಪದ ಆದರೆ ಟೋ ಅಲ್ಲ ಟು, ಅದು ಎಕ್ಸೆಪ್ಷನ್. ಓಕೆ ನೆಕ್ಸ್ಟ್ ವೋ ಅಥವಾ ವ ಅಂತ ಹೇಳ್ತೀವಿ. ಇದು ಜಾಸ್ತಿ ಕಾಮನ್ ಆಗಿಲ್ಲ, ಇದನ್ನು ಬೇರೆ ಥರ ಹೇಳಬೇಕು, ಅದು ಆಮೇಲೆ ಹೇಳ್ಕೊಡ್ತೀನಿ. ಕ್ಸೋ ಯೋ ಝೋ. ಓಕೆ ನೆಕ್ಸ್ಟು BU ಅಂತ ಬಂದಾಗ, BU ಅಂತ ಬೇಸಿಕ್ಲಿ ನಾವು ಸ್ಟಾರ್ಟಿಂಗಲ್ಲಿ ಕಲಿಬೇಕಾಗಿರೋದು ಬ ಅಂತ. ಉದಾಹರಣೆಗೆ ಬಸ್, ರೈಟ್, ಬಸ್, ಬನ್, ಬಮ್, ಬಂಕ್, ಈ ಥರ. CU ಕ, ನಾವು ಕನ್ನಡದಲ್ಲಿ ಕ ಅಂತ ಬರೀತಿಲ್ಲ, ಕನ್ನಡ ಅಂತ ಬರಿಬೇಕಾದ್ರೆ ಆ್ಯಕ್ಚುಲಿ CUNNAD ಆ ಥರ ಬರೀಬೇಕು. ನಾವು KA ಬರಿತೀವಿ, KA ಅನ್ನೋದು ಇಂಗ್ಲೀಷಲ್ಲಿ ಇಲ್ವೇ ಇಲ್ಲ. DU ಡ, FU ಫ, GU ಗ, HU ಹ, JU ಜ, ಲ ಮ ನ. ಇದನ್ನು ನೀವು ಆಮೇಲೆ ಇದು ಪ ರ ಸ. ಯಾಕೆ ಇದೆಲ್ಲ ಯಾಕೆ ಕಲಿಬೇಕು ಅನ್ನೋದಕ್ಕೆ ನಾನು ಹೇಳ್ತೀನಿ. ಇದನ್ನು ಎರಡೆರಡು ಅಕ್ಷರ ಕಲಿತಾಗ 3 ಅಕ್ಷರ ಓದೋಕ್ಕೆ ಈಸಿ ಆಗುತ್ತೆ ನಮಗೆ. ಏನಾಗುತ್ತೆ? 2 ಅಕ್ಷರ ಕಲಿತಾಗ 3 ಅಕ್ಷರ ಓದೋಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ಇಲ್ಲಿ 2 ಅಕ್ಷರ ಇದೆ, 2 ಅಕ್ಷರ ಇದೆ. ಮತ್ತು ಈಗ ನಾವು ಅ ರ ಗೊತ್ತು ನಮಗೆ, ಸ ಹಾಕಿದಾಗ ಇಲ್ಲಿ ನಾನು ಎಲ್ಲ ಅಕ್ಷರಕ್ಕೂ NN ಹಾಕಿದ್ದೀನಿ, ಎಲ್ಲ ಕಾಂಬಿನೇಷನ್ N ಹಾಕಿದ್ದೀನಿ. ಇಲ್ಲಿ ನೋಡಿ, BAN, ಅಥವಾ ನೀವು BAN ಅಂತ ಓದಬೇಡಿ, BAN ಬ್ಯಾನ್, KAN ಕ್ಯಾನ್, DAN ಡ್ಯಾನ್, FAN ಫ್ಯಾನ್, ಗ್ಯಾನ್ ಹ್ಯಾನ್, ಜಾನ್ ಲ್ಯಾನ್, ಮ್ಯಾನ್ ನ್ಯಾನ್, ಪ್ಯಾನ್ ಕ್ವಾನ್, ರ್ಯಾನ್ ಸ್ಯಾನ್, ಟ್ಯಾನ್ ವ್ಯಾನ್ ವ್ಯಾನ್ ಸ್ಯಾನ್, ಯಾನ್ ಝ್ಯಾನ್. ರೈಟ್, ಇದನ್ನು ನಾವು 3 ಅಕ್ಷರ ಇರೋ ಪದ ಓದಬೇಕಾದ್ರೆ 2 ಅಕ್ಷರ ಇರೋದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಅಲ್ವಾ?
ಹಾಗಾಗಿ ಫಸ್ಟ್ ಕಾಂಬಿನೇಷನ್ ಏನಿರುತ್ತೆ ಅದು ಸ್ಪಷ್ಟವಾಗಿ ಓದಕ್ಕೆ ಬಂದರೆ, ಮತ್ತು ನೀವು ಇದಕ್ಕೇನು ಬ್ಯಾ ಗೊತ್ತಿದ್ರೆ ಹಾಕ್ಬೋದು, ಕ್ಯಾ ಗೊತ್ತಿದ್ರೆ ಹಾಕ್ಬೋದು ಅಲ್ವಾ. ನಿಮಗೆ ಬ್ಯಾ ಗೊತ್ತು, ಇನ್ನೊಂದು ಅಕ್ಷರ ಬಂದರೆ ಬರುತ್ತೆ ಹಾಕಿ. ಕ್ಯಾ ಗೊತ್ತು ಬಂದರೆ ಕ್ಯಾನ್, ಡ್ಯಾ ಗೊತ್ತು ಬಂದರೆ ಡ್ಯಾನ್, ರೈಟ್. ಸೊ ಹಾಗಾಗಿ ನಾವು ಇದು ಕಾಗುಣಿತ ಹೇಗೆ ಕಲಿತೀವಿ ಹಾಗೆ ಕಲಿಬೇಕು. ಅರ್ಥ ಆಯ್ತಲ್ವ ಎಲ್ರಿಗೂ? ಸೊ ಇದ್ರ ಕಾರಣ ಏನು, ಇದ್ರ ಜೊತೆಗೆ ಇನ್ನೊಂದು ಅಕ್ಷರ ಬಂದರೆ ಈ ಪದನ ಓದಬೇಕಾದ್ರೆ, ಇದು 3 ಅಕ್ಷರ ಇದೆ, ಈ ಪದನ ಓದಬೇಕಾದ್ರೆ ನಮಗೆ ಫಸ್ಟ್ 2 ಅಕ್ಷರಗಳ ಕಾಂಬಿನೇಷನ್ ಗೊತ್ತಿರಬೇಕು. ಓಕೆ ರೈಟ್. ಈಗ ಇದನ್ನೆಲ್ಲ ಕರೆಕ್ಟಾಗಿ ನೀವು ಬರ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಇದನ್ನ ಆಮೇಲೆ ಹೇಳ್ತೀನಿ. ಈಗ ಫಸ್ಟ್ ಕಾಂಬಿನೇಷನ್ ಇದು ಕಾನ್ಸನೆಂಟ್ ವೊವೆಲ್. ಕಾನ್ಸನೆಂಟ್ ವೊವೆಲ್. ಓಕೆ, ಇಲ್ಲಿ ಏನಿದೆ, ಕಾನ್ಸನೆಂಟ್ ಯಾವುದು ವೊವೆಲ್ ಯಾವುದು ಅಂತ ನಿಮಗೆ ಗೊತ್ತಿರಬೇಕು. ದಯವಿಟ್ಟು ಅದನ್ನು ಮಾತ್ರ ಮರಿಬೇಡಿ. ಕಾನ್ಸನೆಂಟ್ ಇದು ಜೆ ಕಾನ್ಸನೆಂಟು ಐ ವೊವೆಲ್. ಸೊ ಈ ಕಾಂಬಿನೇಷನ್ ಬ್ಲೆಂಡಿಂಗ್ ಫಸ್ಟ್ ಕಾಂಬಿನೇಷನ್ ಬಂದು ಕಾನ್ಸನೆಂಟ್ ಬರುತ್ತೆ, ಆಮೇಲೆ ವೊವೆಲ್ ಬರುತ್ತೆ. ಬಟ್ ನೆಕ್ಸ್ಟ್ ನಮ್ಮ ಕಾಂಬಿನೇಷನ್ ಬಂದು ವೊವೆಲ್ ಕಾನ್ಸನೆಂಟ್. ವೊವೆಲ್ ಮತ್ತು ಕಾನ್ಸನೆಂಟ್ ಇದು ನಮಗೆ ಹಿಂಗೂ ಓದೋಕೆ ಗೊತ್ತಿರಬೇಕು, ರಿವರ್ಸು ಓದೋಕೆ ಗೊತ್ತಿರಬೇಕು. ಅಂದರೆ ನಾನು ಹೇಳ್ತಾ ಇರೋದು, ಈಗ ನಾವು ಈ ಥರ ಓದ್ತಾ ಇದ್ದೀವಿ, ಬ್ಯಾ, ಕ್ಯಾ, ಡ್ಯಾ. ಇಂಗ್ಲೀಷಲ್ಲಿ ಅಕ್ಷರಗಳು ಆ ಕಡೆ ಈ ಕಡೆ ಬರ್ಬೋದು. ಓಕೆ, ಸೊ ಈ ಅಕ್ಷರ ಫಸ್ಟಿಗೆ ಬಂದರೆ, ಎ ಫಸ್ಟಿಗೆ ಬಂದು ಬಿ ಫಸ್ಟಿಗೆ ಬಂದರೆ ಏನಾಗುತ್ತೆ, ಅದನ್ನು ರಿವರ್ಸ್ ಓದಬೇಕು. ಓಕೆ, ಅವಾಗ ಏನಾಗುತ್ತೆ, ಬ್ಯಾ ಆ್ಯಬ್, ಕ್ಯಾ ಆ್ಯಕ್, ಡ್ಯಾ ಆ್ಯಡ್, ಫ್ಯಾ ಆ್ಯಫ್, ಗ್ಯಾ ಆ್ಯಗ್. ಬಟ್ ನಾವು ಯಾವತ್ತು ಅಕ್ಷರಗಳನ್ನು ರಿವರ್ಸ್ ಓದೋದಿಲ್ಲ, ಫ್ರಂಟಿಂದನೇ ಓದ್ತೀವಿ ಅಲ್ವಾ. ಸೊ ಹಾಗಾಗಿ ನಾವು ಅದನ್ನು ಇಲ್ಲೇನಿದೆ ನೋಡಿ, ಇಲ್ಲಿ ಫಸ್ಟಿಗೆ ಎಲ್ಲ ಎ ಅಲ್ಲ, ಸೆಕೆಂಡ್ ಎ ಇದೆ, ಫಸ್ಟ್ ಕಾನ್ಸನೆಂಟ್ ಇದೆ, ಆಮೇಲೆ ವೊವೆಲ್ ಇದೆ. ಕಾನ್ಸನೆಂಟ್ ವೊವೆಲ್. ಇಲ್ಲೇನಿದೆ ನೋಡಿ, ವೊವೆಲ್ ಕಾನ್ಸನೆಂಟ್. ಫಸ್ಟ್ ಎ ಇದೆ, 2 ಥರನೂ ಓದೋಕೆ ಗೊತ್ತಿರಬೇಕು. ಇದು ಕನ್ನಡದಲ್ಲಿ ಇಲ್ಲ, ಕನ್ನಡದಲ್ಲಿ ಅವಶ್ಯಕತೆ ಇಲ್ಲ. ಹಾಗಾಗಿ ಇಲ್ಲಿ ಫಸ್ಟ್ ಎ ಇದೆಯಾ, ಎ, ಆಮೇಲೆ ಇಲ್ಲಿ ಇ ಇದೆ ನೋಡಿ. ಓಕೆ, ಸೊ ಹಾಗಾಗಿ ನಾವು ಅವಾಗ ಏನು ಓದಿದ್ವಿ, ಬಿ ಎ ಅಂತ ಓದಿದ್ವಿ. ಇಲ್ಲೇನಿದೆ, ಎ ಬಿ ಇದೆ. ಬಿ ಎ ಬ್ಯಾ, ಎ ಬಿ ಆ್ಯಬ್, ಸಿ ಎ ಕ್ಯಾ, ಎ ಸಿ ಆ್ಯಕ್. ಸೊ ಅಕ್ಷರಗಳು ಹಿಂದೆ ಮುಂದೆ ಎಲ್ಲಿ ಬೇಕಾದರೂ ಬರ್ಬೋದು. ಕನ್ನಡದಲ್ಲಿ ಬರುತ್ತಾರಲ್ಲ, ಕನ್ನಡದಲ್ಲಿ ನಮಗೆ ತಲೆಕಟ್ಟು, ಕಾಗುಣಿತದಲ್ಲಿ ತಲೆಕಟ್ಟು, ತಲೆಕಟ್ಟಿನ ದೀರ್ಘ, ಗುಡಿಸು, ಗುಡಿಸಿನ ದೀರ್ಘ, ಕೊಂಬು, ಕೊಂಬಿಗೊಂದು ದೀರ್ಘ, ಏತ್ವ, ಏತ್ವಕ್ಕೊಂದು ದೀರ್ಘ, ಅಥವಾ ಇದಕ್ಕೆ ನಾವೇನು ಹೇಳ್ತೀವಿ, ಯಾರಿಗಾದ್ರೂ ಗೊತ್ತಾ? ಇದಕ್ಕೇನು ಹೇಳ್ತೀವಿ? ಮೈಕ್ ಆಫ್ ಆಗಿದೆಯಾ? ಮೈಕ್ ಆನ್ ಆಗಿದೆಯಲ್ಲ? ಇದಕ್ಕೆ ನಾವು ಏನು ಹೇಳ್ತೀವಿ? ಅಲ್ಲ ಸರಿ, ಅದು ಇದು ಒತ್ತು. ಅದಕ್ಕೆ ಹೇಳಿದೀಗ ಇದು ತಲೆಕಟ್ಟು, ಇದು ತಲೆಕಟ್ಟಿನ ದೀರ್ಘ, ತಲೆಕಟ್ಟಿನ ಒಟ್ರು ಸುಳಿ, ಕರೆಕ್ಟ್. ಅದೊಂದು ಮರ್ತೋಗಿತ್ತು ನನಗೆ. ಗೆ ಕಾಕೆ ಅಲ್ಲ, ನೀವು ಕ ಅಂದ್ರೆ ಇದಲ್ವಾ, ಇದು ಕ, ಇದು ಕಾ. ನೀವು ಕಾಗೆ ಒಟ್ರು ಸುಳಿ ಅಂತ ಹೇಳಕ್ಕಾಗಲ್ಲ. ಕ ಅಲ್ಲ ಕ. ನಾವು ಉಚ್ಚಾರಣೆ ಮಾಡಬೇಕು, ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು. ಕ ಕ ಕ ಗೆ ತಲೆ, ಫಸ್ಟ್ ತಲೆ ಕಟ್ಟು, ಆಮೇಲೆ ನೀವು ರೂ ಕಟ್ಟಾಗ ಏನಾಗುತ್ತೆ, ಅದು ಕೃ ಆಗುತ್ತೆ. ಇದು ಯಾರಾದರೂ ತಲೆ ಕೆಡಿಸ್ಕೊಂಡಿದ್ದೀರಾ ಈ ಥರ? ನಾನು ಇದನ್ನು ಇಂಗ್ಲೀಷಲ್ಲಿ ನಿಮ್ಗೆ ಇದನ್ನೇ ಹೇಳ್ಕೊಡ್ತಾ ಇರೋದು. ಕನ್ನಡದಲ್ಲಿ ಯಾರಾದರೂ ಈ ಥರ ತಲೆ ಕೆಡಿಸ್ಕೊಂಡಿದ್ದೀರಾ? ಕ ತಲೆಕಟ್ಟು, ಒಟ್ರ ಸುಳಿ, ಕೃ, ಈ ಥರ ಓದಿದ್ದೀರಾ ಯಾರಾದರೂ? ಕ ತಲೆಕಟ್ಟು, ಕ. ಅದು ನಿಮ್ಮ ನೆಟ್ವರ್ಕ್ ಇಶ್ಯೂ ಇರುವುದು ನೋಡಿ, ಒಂದ್ಸಲ ಲೆಫ್ಟ್ ಆಗಿ ಜಾಯ್ನ್ ಆಗಿದ್ರೆ ಸರಿ ಆಗುತ್ತೆ. ಓಕೆ, ಸೊ ಈಗ ನಾವು ಕೃ ಅಂತ ನಾವು ಕಲಿಬೇಕಾದ್ರೆ ಡೈರೆಕ್ಟಾಗಿ ಕಲ್ತ್ಬಿಟ್ವಿ. ಕ ಕಾಕಿ ಕಿ ಕು ಕು ಕೃ, ಕೆ ಕೆ ಕೈ ಕೋ ಕೋ ಕಾವ್. ಕೃ ಯಾವಾಗ ಬರುತ್ತೆ? ಕ ಕಾಕಿ ಕಿ ಕು ಕು ಕೃ. ಇದನ್ನು ಡೈರೆಕ್ಟಾಗಿ ಕಲ್ತಿದ್ವಿ ನಾವು. ಕ ತಲೆಕಟ್ಟು ಕ ತಲೆಕಟ್ಟಿನ ದೀರ್ಘ ಕ, ಇದೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಅಂದರೆ ಒಂದಷ್ಟು ಸ್ಕೂಲ್ಸಲ್ಲಿ ನಮಗೆ ಅಲ್ಲಿ ಕಲಿಸಿದ್ರು, ಕೆಲವು ಸ್ಕೂಲ್ಸಲ್ಲಿ ಅದನ್ನೆಲ್ಲ ಕಲಿಸಲ್ಲ. ಯಾಕೆಂದರೆ ಅದರ ಅವಶ್ಯಕತೆ ಇಲ್ಲ ಅಂತ ಅನ್ಕೋತಾರೆ ಅಲ್ವಾ. ಬಟ್ ಹೇಗೆ ಬಂತು ಅಂತ ಮಕ್ಕಳಿಗೆ ಏನಾದರೂ ಡೌಟ್ ಬಂದರೆ, ಹೇಗೆ ಬಂತು, ಇದು ಯಾಕೆ ಹಿಂಗಿದೆಯಲ್ಲ ಅಂತ ಕೇಳಿದ್ರೆ ಡೀಪಾಗಿ ನಾವು ಅದ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಮ್ಯೂಟ್ ಮಾಡ್ಕೊಳ್ಳಿ ಸುನೀತಾ. ಓಕೆ, ಈಗ ಅದಕ್ಕೆ ನಾವು ಏನು ಮಾಡಬೇಕು, ಈ
ಪದಗಳ ಕಾಂಬಿನೇಷನ್ ಏನಿದೆ ಇದನ್ನು ಬಾಯ್ಬಿಟ್ಟು ಕನ್ನಡದಲ್ಲಿ ಕ ಕಾ ಕಿ ಕಿ ಕು ಕು ಬಾಯ್ಬಿಟ್ಟು ಯಾವ ಥರ ಪ್ರಾಕ್ಟೀಸ್ ಮಾಡಿದ್ವಿ ಅದೇ ಥರ ಇಂಗ್ಲೀಷಲ್ಲೂ ಪ್ರಾಕ್ಟೀಸ್ ಮಾಡಬೇಕು. ಹೇಗೆ ಆ್ಯಬ್ ಆ್ಯಕ್ ಆ್ಯಡ್ ಆಫ್ ಆ್ಯಗ್ ಆಲ್ ಆಮ್ ಆ್ಯನ್ ಒಂದೊಂದು ಅಕ್ಷರನ 3 ಸಲ ಹೇಳಿ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಕ್ಟೀಸ್ ಮಾಡಿಸ್ತೀನಿ. ಈ ಕ್ಲಾಸಲ್ಲಿ ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಹೇಗೆ ಓದಬೇಕು ಅಂತ. ನೆಕ್ಸ್ಟ್ ಆ್ಯಪ್ ಆ್ಯಕ್ವಾ ಆರ್ ಆರ್ ಆ್ಯನ್